ನಮಸ್ಕಾರ ಸ್ನೇಹಿತರೆ. ರಾಜ್ಯ ರಾಜಕಾರಣದಲ್ಲಿ ಈಗ ಸಂಚಲನ ಸೃಷ್ಟಿಯಾಗಿದೆ. ಹಲವು ದಿನಗಳಿಂದ ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಹೋರಾಟ ಮಾಡ್ತಾ ಇತ್ತು. ಈಗ ರಾಜ್ಯಪಾಲರು ಸಹ ಅದಕ್ಕೆ ಎಂಟ್ರಿ ಆಗಿದೆ. ಕಡೆಗೂ ಸಿದ್ದರಾಮಯ್ಯಗೆ ರಾಜ್ಯಪಾಲರು ದೊಡ್ಡ ಶಾಕ್ ಕೊಟ್ಟಿದ್ದಾರೆ. ಮೋಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಕಾನೂನಿನ ಕುಣಿಕೆ ಈಗ ಸಿದ್ದರಾಮಯ್ಯ ಅವರ ಕೊರಳಿಗೆ ಬಿದ್ದಿದೆ. ಸಿದ್ದರಾಮಯ್ಯ ಅವರ ಬಂಧನ ಆಗುತ್ತಾ? ಸಿದ್ದು ವಿರುದ್ಧ ಸಿಬಿಐ ತನಿಖೆಯಾಗುತ್ತಾ ಅಥವಾ ಲೋಕಾಯುಕ್ತ ತನಿಖೆಯಾಗುತ್ತಾ? ಎಲ್ಲದರ ಬಗ್ಗೆ ಮಾಹಿತಿ ಕೊಡ್ತೀನಿ. ದಯಮಾಡಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸ್ನೇಹಿತರೆ, ಇಷ್ಟು ದಿವಸ ಮೂಡ ತನಿಖೆ ವಿಚಾರ ರಾಜ್ಯಪಾಲರ ಅಂಗಳದಲ್ಲಿತ್ತು. ಅವರು ತನಿಖೆಗೆ ಒಪ್ಪಿಗೆ ಕೊಡ್ತಾರಾ ಇಲ್ವಾ ಅನ್ನುವ ಜಿಜ್ಞಾಸೆ ಬಿಜೆಪಿ ಅವರಿಗಿಂತ ಸಿಎಂ ಸಿದ್ದರಾಮಯ್ಯನವರಿಗೆ ಜಾಸ್ತಿ ಇತ್ತು. ಆದ್ರೆ ಈಗ ಅಂತಹ ಆತಂಕಕ್ಕೆ ತೆರೆ ಬಿದ್ದಿದೆ. ಕಾನೂನು ಪಂಡಿತರ ಸಲಹೆ ಪಡೆದಂತಹ ರಾಜ್ಯಪಾಲರು ಸಿದ್ದರಾಮಯ್ಯ ವಿರುದ್ಧ ತನಿಖೆಗೆ ಆದೇಶ ಕೊಟ್ಟು ಬಿಟ್ಟಿದ್ದಾರೆ. ಈಗ ಸಿದ್ದರಾಮಯ್ಯ ಅವರಿಗೆ ಅವರ 40 ವರ್ಷ ರಾಜಕೀಯ ಜೀವನದಲ್ಲಿ ಎಂದೂ ಕಂಡು ಕೇಳರಿಯದಂತಹ ಸಂಕಷ್ಟ ಎದುರಾಗಿದೆ. ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಇದು ದೊಡ್ಡ ಹಿನ್ನಡೆ. ಸಿಎಂ ಹುದ್ದೆ ಮಲ್ಟಿಪಲ್ ಡಿಸಿಎಂ ಅಂತ ಕಿತ್ತಾಡ್ತಾ ಇದ್ದಂತ ಕಾಂಗ್ರೆಸ್ಗೆ ಈಗ ರಾಜ್ಯಪಾಲರ ನಡೆ ಬೆಂಕಿಯ ಮೇಲೆ ತುಪ್ಪ ಸುರಿದಂತಾಗಿದೆ. ಯಾವ ಕ್ಷಣದಲ್ಲಿ ಬೇಕಾದರೂ ಸ್ಫೋಟ ಆಗಬಹುದು. ಈಗ ಸಿದ್ದರಾಮಯ್ಯ ಅವರ ಕುರ್ಚಿಗೆ ಗಂಡಾಂತರ ಬಂದಿದೆ. ಯಾಕಂದ್ರೆ ಇಲ್ಲಿ ನೈತಿಕತೆಯ ಪ್ರಶ್ನೆ ಬರುತ್ತೆ. ರಾಜೀನಾಮೆ ಕೊಡ್ಲೇಬೇಕು ಅಂತ ಕಾನೂನಿನಲ್ಲಿ ಏನು ಹೇಳಿಲ್ಲ. ಇನ್ನು ತನಿಖೆಯಾಗಬೇಕು, ತನಿಖೆಯನ್ನು ಎದುರಿಸಬೇಕು. ಆದ್ರೆ ಅವರದ್ದೇ ಸರ್ಕಾರ ಇಟ್ಕೊಂಡು ಅವರ ಮೇಲೆ ಆರೋಪ ಬಂದಾಗ ತನಿಖೆ ನಡೆಸೋದು ಎಷ್ಟರ ಮಟ್ಟಿಗೆ ಸರಿಯಾಗಿರುತ್ತೆ? ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ತನಿಖೆಗೆ ಮುಂದಾಗಬೇಕು ಅಂತ ಪ್ರತಿಪಕ್ಷಗಳು ಈಗ ಸಿದ್ದು ವಿರುದ್ಧ ವಾಗ್ದಾಳಿ ನಡೆಸ್ತಾ ಇದೆ. ಸ್ನೇಹಿತರೆ, ನಿಮ್ಗೆಲ್ಲ ಗೊತ್ತೇ ಇದೆ, ವಕೀಲರಾಗಿರ್ತಕ್ಕಂಥ ಟಿ.ಜೆ. ಅಬ್ರಾಹಂ ಅವರು ಸಿದ್ದು ವಿರುದ್ಧ ಪ್ರಾಸಿಕ್ಯೂಷನ್ ಗೆ ಅನುಮತಿ ಕೊಡಬೇಕು ಅಂತೇಳಿ ರಾಜ್ಯಪಾಲರಲ್ಲಿ ಮನವಿ ಮಾಡಿದ್ರು. ಅದಾದ ಮೇಲೆ ಅವರು ಕೋರ್ಟ್ಗೆ ಪಿಸಿಆರ್ ಸಲ್ಲಿಸಿದ್ರು ಸಹ. ಇದಷ್ಟೇ ಅಲ್ಲದೆ ಎರಡನೇ ದೂರು ಸ್ನೇಹಮಯಿ ಕೃಷ್ಣ ಆರ್ಟಿಐ ಕಾರ್ಯಕರ್ತರು ಇವರಿಂದ ಸಹ ರಾಜ್ಯಪಾಲರಿಗೆ ಸಲ್ಲಿಕೆಯಾಗಿತ್ತು. ಕೋರ್ಟ್ಗೂ ಸಹ ಇವರು ಪಿಸಿಆರ್ ಸಲ್ಲಿಕೆ ಮಾಡಿದ್ರು. ಕೋರ್ಟ್ ನಲ್ಲಿ ಇದರ ವಿಚಾರಣೆ 20-21ನೇ ತಾರೀಕು ನಡೆಯಲಿದೆ. ಈ ಮಧ್ಯೆ ಈಗ ರಾಜ್ಯಪಾಲರ ನಡೆ ಇದೆಯಲ್ಲ, ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರೋದು, ಇದು ಪರ ವಿರೋಧಗಳ ಚರ್ಚೆ ಆಗ್ತಾ ಇದೆ. ಸಹಜವಾಗಿ ಕಾಂಗ್ರೆಸ್ನವರು ರಾಜಭವನನ ಬಿಜೆಪಿ ಅವರು ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ ಅಂತ ಆರೋಪ ಮಾಡ್ತಾ ಇದ್ದಾರೆ. ಆದ್ರೆ ಇದೇ ಆರೋಪನ ಆಗ ಬಿಜೆಪಿನವರು 2011ರಲ್ಲಿ ಯಡಿಯೂರಪ್ಪ ವಿರುದ್ಧ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿ ಕೊಟ್ಟಾಗಲೂ ಮಾಡಿದ್ರು. ಅಂದ್ರೆ ಇಲ್ಲಿ ರಾಜಕಾರಣಿಗಳು ತಮ್ಮ ಅನುಕೂಲಕ್ಕೆ ತಕ್ಕಂತೆ ಅನಿಸಿಕೆಗಳನ್ನು, ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುವುದು ಸಹಜ. ಟಿ.ಜೆ. ಅಬ್ರಾಹಂ ಅವರು ಸಿಎಂ ಸಿದ್ದರಾಮಯ್ಯ ವಿರುದ್ಧ ದೂರನ್ನು ರಾಜ್ಯಪಾಲರಿಗೆ ಕೊಟ್ಟಾಗಲೇ ಕೇಂದ್ರ ಸರ್ಕಾರ ಏನೋ ಪ್ಲಾನ್ ಮಾಡ್ತಾ ಇದೆ ಅನ್ನುವ ಗುಮಾನಿ ಎದ್ದಿತ್ತು. ಅದಾದ ನಂತರ ರಾಜ್ಯಪಾಲರು ಸಹ ಇದನ್ನ ಸೀರಿಯಸ್ ಆಗಿ ಕನ್ಸಿಡರ್ ಮಾಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ನೋಟಿಸ್ ಸಹ ಕೊಟ್ಟಿದ್ರು. ನಿಮ್ಮ ಮೇಲೆ ತನಿಖೆಗೆ ಯಾಕೆ ಆದೇಶ ಕೊಡಬಾರದು, ಕಾರಣ ಕೊಡಿ ಅಂತ. ಆದ್ರೆ ಸಿದ್ದು ಸರ್ಕಾರ ಸಂಪುಟ ಸಭೆ ನಡೆಸಿ ಒನ್ ಲೈನ್ ನಿರ್ಣಯ ತೆಗೆದುಕೊಂಡು ರಾಜ್ಯಪಾಲರು ಈ ದೂರನ್ನು ತಿರಸ್ಕರಿಸಬೇಕು, ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ ಗೆ ಅನುಮತಿ ಕೊಡಬಾರದು ಅಂತ ಸಂಪುಟದಲ್ಲಿ ನಿರ್ಣಯ ಮಾಡಿ ರಾಜ್ಯಪಾಲರಿಗೆ ಕಳಿಸಿಕೊಟ್ಟಿದ್ರು. ಅದಾದ ಮೇಲೆ ರಾಜ್ಯಪಾಲರು ಯಾಕೋ ಸುಮ್ಮನಾದಂತೆ ಕಂಡ್ರು. ಆರಂಭಿಕ ದಿನಗಳಲ್ಲಿ ಬಹಳ ಶೀಘ್ರವಾಗಿ ಪ್ರಾಸಿಕ್ಯೂಷನ್ ಗೆ ಸಂಬಂಧಪಟ್ಟ ನಿರ್ಧಾರಗಳನ್ನು ತೆಗೆದುಕೊಳ್ತಾ ಇದ್ದ ರಾಜ್ಯಪಾಲರು ಸಂಪುಟ ಉತ್ತರ ಕೊಟ್ಟಾದ ಮೇಲೆ ಸೈಲೆಂಟ್ ಆಗಿದ್ರು. ಆದ್ರೆ ರಾಜ್ಯಪಾಲರು ಒಳಗೊಳಗೆ ಕಾನೂನು ಪಂಡಿತರ ಸಲಹೆ ಸೂಚನೆಗಳನ್ನು ಪಡಿತಾ ಇದ್ರು. ದೆಹಲಿಯಲ್ಲಿ ಸ್ಪೀಕರ್ ಓಂ ಬಿರ್ಲಾರನ್ನು ಭೇಟಿಯಾಗಿ ಬಂದಿದ್ರು. ರಾಷ್ಟ್ರಪತಿಗಳನ್ನು ಸಹ ಭೇಟಿಯಾಗಿ ಚರ್ಚೆ ಮಾಡಿದ್ದಾರೆ. ಕಾನೂನು ಪಂಡಿತರ ಸಲಹೆ ಪಡೆದೇ ಈಗ ರಾಜ್ಯಪಾಲರು ಅಂತಿಮವಾಗಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ ಗೆ ಅನುಮತಿ ಸಹ ಕೊಟ್ಬಿಟ್ಟಿದ್ದಾರೆ. ಸ್ನೇಹಿತರೆ, ಇಲ್ಲಿ 2 ಆಪ್ಷನ್ಸ್ ಇದಾವೆ. ಒಂದು, ಸಿಬಿಐಗೆ ಬೇಕಾದ್ರೂ ತನಿಖೆಯನ್ನ ವರ್ಗಾಯಿಸಬಹುದು, ಅಥವಾ ಲೋಕಾಯುಕ್ತರೇ ಸಿಎಂ ವಿರುದ್ಧ ಎಫ್ಐಆರ್ ದಾಖಲೆ ಮಾಡಿಕೊಂಡು ತನಿಖೆಯನ್ನು ಮಾಡಬಹುದು. ಇದು ಸಿಬಿಐ ಹೋಗುತ್ತಾ ಅಥವಾ ಲೋಕಾಯುಕ್ತಕ್ಕೆ ಹೋಗುತ್ತಾ ಅನ್ನೋದು 21ನೇ ತಾರೀಕು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅವತ್ತು ಹೈಕೋರ್ಟ್ ನಲ್ಲಿ ಟಿ.ಜೆ. ಅಬ್ರಾಹಂ ಅವರ ಪಿಸಿಆರ್ ಕುರಿತು ಮತ್ತು ಸ್ನೇಹಮಯಿ ಕೃಷ್ಣ ಅವರ ಪಿಸಿಆರ್ ಕುರಿತು ತೀರ್ಪು ಬರಲಿದೆ. ಕಾಂಗ್ರೆಸ್ನವರು ಮಾಡೋ ಆರೋಪ ಏನಪ್ಪಾ ಅಂದ್ರೆ, ಜನಾರ್ದನ್ ರೆಡ್ಡಿ ಅವರ ವಿರುದ್ಧ, ಶಶಿಕಲಾ ಜೊಲ್ಲೆ ಅವರ ವಿರುದ್ಧ, ಮುರುಗೇಶ್ ನಿರಾಣಿ ಅವರ ವಿರುದ್ಧ, ಈ ಎಲ್ಲ ಬಿಜೆಪಿ ನಾಯಕರ ವಿರುದ್ಧ ತನಿಖೆಗೆ ಆದೇಶ ಕೊಡಬೇಕು ಅಂತ ಗವರ್ನರ್ ಅಲ್ಲಿ ಮನವಿಗಳಿವೆ. ಆದ್ರೆ ಅದ್ಯಾವುದಕ್ಕೂ ಗವರ್ನರ್ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಸಿದ್ದರಾಮಯ್ಯ ಅವರ ವಿರುದ್ಧ ತನಿಖೆಗೆ ಆದೇಶ ಕೊಟ್ಟಿರುವುದು ಅರ್ಜೆಂಟ್ ಆಗಿ ಯಾಕೆ?
ಇದು ಕಾಂಗ್ರೆಸ್ನವರು ಪ್ರಶ್ನೆ ಮಾಡ್ತಾ ಇರ್ತಕ್ಕಂಥದ್ದು. ಖುದ್ದು ಸಿದ್ದರಾಮಯ್ಯ ಅವರೇ ರಾಜ್ಯಪಾಲರಿಗೆ ದೂರು ಕೊಟ್ಟಂತಹ ಟಿ.ಜೆ. ಅಬ್ರಹಾಂ ಅವರ ವಿರುದ್ಧ ಹರಿಹಾಯ್ದಿದ್ರು. ಈತ ಒಬ್ಬ ಬ್ಲಾಕ್ ಮೇಲರು, ಈ ಹಿಂದೆ ಸಹ ಹಣಕ್ಕಾಗಿ ಇಂಥ ದೂರುಗಳನ್ನು ದಾಖಲಿಸಿದ್ದಾರೆ ಅಂತ. ಆದ್ರೆ ಇದೇ ಸಿದ್ದರಾಮಯ್ಯ ಅವರು ಈ ಹಿಂದೆ ಟಿ.ಜೆ. ಅಬ್ರಹಾಂ ಅವರನ್ನು ಹೊಗಳಿದ್ರು. ಆದ್ರೆ ಆಗ ಸಿದ್ದರಾಮಯ್ಯನವರು ಸಿಎಂ ಆಗಿರ್ಲಿಲ್ಲ, ಅಷ್ಟೇ ವ್ಯತ್ಯಾಸ. ಸ್ನೇಹಿತರೆ, ಇಲ್ಲಿ ರಾಜ್ಯಪಾಲರು ದುಡುಕಿನ ನಿರ್ಧಾರ ತೆಗೆದುಕೊಂಡಿಲ್ಲ. ಟಿ.ಜೆ. ಅಬ್ರಹಾಂ ಅವರು ಕೊಟ್ಟಿರತಕ್ಕಂತ ಪ್ರತಿಯೊಂದು ದಾಖಲೆನೂ ಸಹ ಸೂಕ್ಷ್ಮವಾಗಿ ಪರಿಗಣನೆ ಮಾಡಿದ್ದಾರೆ, ಕಾನೂನು ತಜ್ಞರಿಗೆ ತೋರಿಸಿದ್ದಾರೆ. ಮೇಲ್ನೋಟಕ್ಕೆ ಇಲ್ಲಿ ಅಕ್ರಮ ನಡೆದಿದೆ ಅನ್ನುವ ಹಿಂಟು ಕಾನೂನು ತಜ್ಞರಿಂದ ಸಿಕ್ಕ ನಂತರನೇ ರಾಜ್ಯಪಾಲರು ತನಿಖೆಗೆ ಆದೇಶ ಕೊಟ್ಟಿರೋದು. ಯಾಕಂದ್ರೆ ಅಲ್ಲಿ ಕೃಷಿ ಭೂಮಿನೇ ಇಲ್ಲ, ದೇವರಾಜು ಅನ್ನೋರ ಹೆಸರಲ್ಲಿ ಭೂಮಿನೇ ಇಲ್ಲ. ಹಾಗಿದ್ದ ಮಾತ್ರಕ್ಕೆ ಸಿದ್ದರಾಮಯ್ಯ ಅವರ ಬಾಮೈದ ದೇವರಾಜು ಅವರಿಂದ ಭೂಮಿ ಖರೀದಿ ಮಾಡೋದಾದ್ರೂ ಹೇಗೆ? ಅಂತಹ ಭೂಮಿನ ಸರ್ಕಾರ ವಶಪಡಿಸಿಕೊಂಡಿದೆ. ನಮಗೆ 50-50 ನಲ್ಲಿ ನಿವೇಶನ ಕೊಡಬೇಕು ಅನ್ನುವ ಡಿಮ್ಯಾಂಡ್ ಹುಟ್ಟಿಕೊಳ್ಳೋದಾದ್ರೂ ಎಲ್ಲಿಂದ? ಹಾಗೆ ಕೊಡಬಹುದಾ? ಇದು ಸಾಧ್ಯನಾ? ಈ ಎಲ್ಲ ಪ್ರಶ್ನೆಗಳು ಬರುತ್ತೆ. ಆ 3 ಎಕರೆ 14-16 ಗುಂಟೆನೋ ಇದೆ, ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳೆಲ್ಲ ಫೇಕು. ಯಾವುದೇ ಸೇಲ್ ಡೀಡ್ ಇಲ್ಲ, ಸಹಿಗಳಿಲ್ಲ. ಅದು ಸರ್ಕಾರದ ಜಮೀನು. ಅದನ್ನ ಅಕ್ರಮವಾಗಿ ಸಿದ್ದರಾಮಯ್ಯನವರ ಪತ್ನಿಗೆ ಕೊಡಲಾಗಿತ್ತು ಅನ್ನೋದು ಪ್ರತಿಪಕ್ಷಗಳು ಮಾಡ್ತಾ ಇರ್ತಕ್ಕಂತ ಆರೋಪ ಕೂಡ. ಸ್ನೇಹಿತರೆ, ಈಗ ಸಿದ್ದರಾಮಯ್ಯನವರಿಗೆ ಇರ್ತಕ್ಕಂತ ಆಯ್ಕೆ ಪ್ರಾಸಿಕ್ಯೂಷನ್ ನ ಪ್ರಶ್ನೆ ಮಾಡಿ ಹೈಕೋರ್ಟಿಗೆ ಹೋಗ್ತಾರೆ. ಇಲ್ಲಿ ರಾಜೀನಾಮೆ ಪ್ರಶ್ನೆ ಬರುತ್ತೆ. ಈ ಹಿಂದೆ ಎಲ್ಲ ನೈತಿಕತೆಯ ಬಗ್ಗೆ ಮಾತನಾಡ್ತಾ ಇದ್ದಂತ ಸಿದ್ದರಾಮಯ್ಯನವರು ತಮ್ಮ ವಿರುದ್ಧನೇ ಆರೋಪ ಕೇಳಿ ಬಂದಾಗ ಆ ನೈತಿಕತೆ ಎಲ್ಲೂ ಹೋಯ್ತು ಅಂತ ಪ್ರತಿಪಕ್ಷಗಳು ಸಹ ಪ್ರಶ್ನೆ ಮಾಡುತ್ತೆ. ಅದನ್ನು ಉಳಿಸಿಕೊಳ್ಬೇಕು ಅಂದ್ರೆ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡ್ಬೇಕಾಗತ್ತೆ. ಮೇಲ್ನೋಟಕ್ಕೆ ರಾಜೀನಾಮೆ ಕೊಡೋ ರೀತಿ ಸಿದ್ದರಾಮಯ್ಯನವರು ಕಾಣಿಸ್ತಾ ಇಲ್ಲ. ಆದ್ರೆ ಹೈಕಮಾಂಡ್ ನಿಂದ ಆದೇಶ ಬಂದ್ರೆ ರಾಜೀನಾಮೆ ಕೊಟ್ರೂ ಕೊಡಬಹುದು. ಇದಕ್ಕೆ ಜ್ವಲಂತ ಉದಾಹರಣೆ ಅರವಿಂದ್ ಕೇಜ್ರಿವಾಲ್ದೇ ಇದೆ. ಈಗ ಹೈಕೋರ್ಟ್ಗೆ ಹೋಗೋದಕ್ಕೆ ಅವಕಾಶ ಇದೆ ಸಿದ್ದರಾಮಯ್ಯ ಅವರಿಗೆ. ಅಲ್ಲೂ ಏನಾದ್ರೂ ಅವರಿಗೆ ಹಿನ್ನಡೆ ಆಯ್ತು ಅಂದ್ರೆ ಅಪೆಕ್ಸ್ ಕೋರ್ಟ್ಗೂ ಸಹ ಸಿದ್ದರಾಮಯ್ಯನವರು ಹೋಗಬಹುದು. ಸಿದ್ದರಾಮಯ್ಯ ಅವರ ಬಂಧನ ಆಗಬಹುದಾ? ಈ ಪ್ರಶ್ನೆಗೆ ಈ ಕ್ಷಣಕ್ಕೆ ಉತ್ತರ ಕೊಡೋದು ಸ್ವಲ್ಪ ಕಷ್ಟ ಆಗತ್ತೆ. ಯಾಕಂದ್ರೆ ಇದು ಕೋರ್ಟ್ ನಲ್ಲಿ ವಾದ ನಡೀಬೇಕಾಗತ್ತೆ. ಸಿದ್ದರಾಮಯ್ಯನವರ ಪರ ವಕೀಲರು ಅವರ ವಾದವನ್ನು ಯಾವ ರೀತಿ ಸಬ್ಮಿಟ್ ಮಾಡ್ತಾರೆ, ಪೂರಕ ದಾಖಲೆಗಳನ್ನು ತಮ್ಮ ಜಮೀನಿಗೆ, ಅಂದ್ರೆ ಸಿದ್ದರಾಮಯ್ಯನವರು ಅವರ ಪತ್ನಿಗೆ ಬಂದಿದೆ ಜಮೀನು ಅಂತ ಹೇಳಲಾಗ್ತಾ ಇದೆಯಲ್ಲ, ಅದರ ಬಗ್ಗೆ ಪೂರಕ ದಾಖಲೆಗಳನ್ನೇನಾದ್ರೂ ಕೊಟ್ಟು ವಾದ ಮಂಡನೆ ಮಾಡಿದ್ರೆ ಸಿದ್ದರಾಮಯ್ಯನವರು ಸಂಕಷ್ಟದಿಂದ ಪಾರಾದ್ರೂ ಆಗಬಹುದು. ಆದ್ರೆ ಇದು ಹಿಂಗೆ ಆಗುತ್ತೆ ಅಂತ ಈಗಲೇ ಹೇಳೋದಕ್ಕೆ ಆಗೋದಿಲ್ಲ. ಸಿದ್ದರಾಮಯ್ಯನವರಿಗೆ ಎಲ್ಲಿವರೆಗೂ ಕುರ್ಚಿನಲ್ಲಿ ಉಳಿಯೋದಕ್ಕೆ ಅವಕಾಶ ಇದೆಯಪ್ಪ ಅಂದ್ರೆ, ಒಂದು ವೇಳೆ ಹೈಕೋರ್ಟ್ ನಲ್ಲಿ ಸಿದ್ದರಾಮಯ್ಯನವರ ಮನವಿ ತಿರಸ್ಕೃತಗೊಂಡು ಸುಪ್ರೀಂ ಕೋರ್ಟ್ಗೆ ಹೋಗಿ ಸುಪ್ರೀಂ ಕೋರ್ಟ್ ನಲ್ಲೂ ಸಹ ಅವರ ಮನವಿ ತಿರಸ್ಕೃತಗೊಂಡ್ರೆ ಆಗ ಸಹಜವಾಗಿ ಸಿಬಿಐ ತನಿಖೆ ಏನಾದ್ರೂ, ಲೋಕಾಯುಕ್ತ ತನಿಖೆ ಏನಾದ್ರೂ ಎದುರಿಸಲೇಬೇಕಾಗತ್ತೆ. ತನಿಖೆ ಆಗಿ ಚಾರ್ಜ್ ಶೀಟ್ ಸಲ್ಲಿಕೆ ಆಗೋವರೆಗೂ ಸಹ ಸಿದ್ದು ಸಿಎಂ ಕುರ್ಚಿನಲ್ಲಿ ಮುಂದುವರಿಯಬಹುದು. ಆದ್ರೆ ಇಲ್ಲಿ ಬರೋದು ನೈತಿಕತೆಯ ಪ್ರಶ್ನೆ. ಬೇರೆಯವರಿಗೆ ನೈತಿಕ ಪಾಠ ಮಾಡ್ತಾ ಇದ್ದಂತ ಸಿದ್ದರಾಮಯ್ಯನವರು ತಮ್ಮ ವಿಚಾರಕ್ಕೆ ಅದನ್ನ ಪಾಲಿಸ್ತಾ ಇಲ್ಲ ಯಾಕೆ ಅಂತ ಈಗಾಗ್ಲೇ ಪ್ರತಿಪಕ್ಷದವರು ವಾಗ್ದಾಳಿ ಮಾಡ್ತಾ ಇದ್ದಾರೆ. ಹಾಗಾಗಿ ಹೇಳಿದ್ದು ಸಿದ್ದು ಕುರ್ಚಿಗೆ ಕಂಟಕ ಈಗ ಬಂದಿರೋದಂತೂ ಸ್ಪಷ್ಟ. ಯಾವುದೇ ಕ್ಷಣದಲ್ಲಿ ರಾಜೀನಾಮೆ ಸಹ ಸಿದ್ದರಾಮಯ್ಯನವರು ಸಲ್ಲಿಸಬಹುದು. ನಿಮಗೇನನ್ಸುತ್ತೆ? ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.